ಓಂ ಶ್ರೀ ಗುರುಭ್ಯೋ ನಮಃ. ಓಂ ನಮೋ ಕಾಳಿಕಾಯೇ ನಮಃ. ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ನನ್ನ ವೀಕ್ಷಕರಲ್ಲಿ ಬಹಳಷ್ಟು ಜನ ನನಗೆ ಕರೆ ಮಾಡಿ ಕೇಳಿರ್ತಕ್ಕಂತಹ ಒಂದು ಸಾಮಾನ್ಯ ಪ್ರಶ್ನೆ ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಕರೆ ಮಾಡಿ ಒಂದೇ ವಿಚಾರವಾಗಿ ಈ ಸಮಸ್ಯೆಗೊಂದು ಪರಿಹಾರವನ್ನು ತಿಳಿಸ್ಕೊಡಿ ಗುರುಗಳೆಂದು ಅನೇಕ ಹೆಚ್ಚಿನ ಸಂಖ್ಯೆಯಲ್ಲಿ ಕರೆಗಳು ಬಂದಿರ್ತದೆ. ಹಾಗಾದರೆ ಆ ಸಮಸ್ಯೆ ಏನು? ಒಬ್ಬ ವ್ಯಕ್ತಿ ನನ್ನಿಂದ ದೂರವಾಗಿದ್ದಾರೆ, ಆ ವ್ಯಕ್ತಿ ಮರಳಿ ನನ್ನ ಜೀವನದಲ್ಲಿ ಬರಬೇಕು. ಆ ವ್ಯಕ್ತಿ ನನ್ನ ಪತಿ, ನನ್ನ ಪತ್ನಿ, ನನ್ನ ಪ್ರೇಮಿ, ನನ್ನ ಕುಟುಂಬ ಸದಸ್ಯರು, ಹೀಗೆ ಅನೇಕ ನನ್ನ ವೀಕ್ಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ಕರೆ ಮಾಡಿ ವಿಚಾರಣೆಯನ್ನು ಮಾಡಿರ್ತಕ್ಕಂತಹ ಈ ಸಮಸ್ಯೆಗೆ ಪರಿಹಾರ ಇಂದಿನ ಈ ವಿಡಿಯೋದಲ್ಲಿ ನಮ್ಮಿಂದ ದೂರವಾದಂತಹ ವ್ಯಕ್ತಿಗಳನ್ನು ಮರಳಿ ಮತ್ತೆ ನಮ್ಮ ಜೀವನದಲ್ಲಿ ಬರಮಾಡಿಕೊಳ್ತಕ್ಕಂತಹ ಒಂದು ಶಕ್ತಿಯುತವಾದಂತಹ ತಾಂತ್ರಿಕ ಉಪಾಯವನ್ನು ತಿಳಿಸ್ಕೊಡಲಿದ್ದೇನೆ. ವಿಡಿಯೋ ಪ್ರಾರಂಭಿಸುವ ಮೊದಲು ನಿಮ್ಮಲ್ಲಿ ನಮ್ಮ ಒಂದು ಮನವಿ ಏನೆಂದರೆ, ಈ ಉಪಾಯವನ್ನು ಯಾವುದೇ ದುರುದ್ದೇಶ ಮತ್ತು ದುರಾಲೋಚನೆಗಳಿಗಾಗಿ ಬಳಸಿಕೊಳ್ಳಬಾರದು. ಒಂದು ಉದ್ದೇಶ, ನಿಮ್ಮ ಉದ್ದೇಶ ಸದುದ್ದೇಶದಿಂದ ಕೂಡಿದ್ದಲ್ಲಿ ನೀವು ಈ ಉಪಾಯವನ್ನು ಪ್ರಯತ್ನ ಮಾಡೋದ್ರಿಂದ ನಿಮ್ಮಿಂದ ದೂರವಾದಂತಹ ವ್ಯಕ್ತಿಗಳು, ಅದು ನಿಮ್ಮ ಕುಟುಂಬ ಸದಸ್ಯರಿರಬಹುದು, ನಿಮ್ಮ ಬಂಧುಗಳಿರಬಹುದು, ನಿಮ್ಮ ಸೋದರ ಸೋದರಿಯರಿರಬಹುದು, ನಿಮ್ಮ ಪತಿ ಪತ್ನಿ ಪ್ರೇಮಿ, ನಿಮ್ಮ ಸ್ನೇಹಿತ, ಅಥವಾ ನೀವು ಕೆಲಸ ಮಾಡ್ತಾ ಇರ್ತಕ್ಕಂತಹ ಸ್ಥಳಗಳಲ್ಲಿ, ನಿಮ್ಮ ಕಚೇರಿ ಇರಬಹುದು, ನಿಮ್ಮ ಆಫೀಸ್ಗಳಲ್ಲಿ, ನಿಮ್ಮ ಸಹೋದ್ಯೋಗಿಗಳು, ನಿಮ್ಮ ಬಾಸ್, ನಿಮ್ಮ ಮೇಲಾಧಿಕಾರಿಗಳು, ಪ್ರತಿಯೊಬ್ಬರೂ ನಿಮಗೆ ಅನುಕೂಲಕರವಾಗಿ ನಡೆದುಕೊಳ್ಳೋದಕ್ಕೆ ಇಂದಿನ ಈ ವಿಡಿಯೋ ನಿಮಗೆ ಅದ್ಭುತವಾದಂತಹ ಮಾಹಿತಿಯನ್ನು ತೋರಿಸಿಕೊಡ್ತದೆ. ಹಾಗೆ ನಿಮ್ಮಿಂದ ಮಾತು ಬಿಟ್ಟಂತಹ ವ್ಯಕ್ತಿಗಳು ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದಲ್ಲಿ ಈ ಉಪಾಯವನ್ನು ಪ್ರಯತ್ನಿಸಿ. ಇದರಿಂದ ನಿಮ್ಮನ್ನು ಅವಾಯ್ಡ್ ಮಾಡ್ತಿರ್ತಕ್ಕಂತಹ ವ್ಯಕ್ತಿಗಳಲ್ಲಿ, ಅಥವಾ ಈಗಾಗಲೇ ನಿಮ್ಮನ್ನು ತಿರಸ್ಕರಿಸಿ ನಿಮ್ಮಿಂದ ದೂರ ಹೋದಂತಹ ವ್ಯಕ್ತಿಗಳನ್ನು ಮರಳಿ ನಿಮ್ಮ ಜೀವನದಲ್ಲಿ ಬರಮಾಡಿಕೊಳ್ಳಬಹುದು. ಈ ಉಪಾಯದಿಂದ ನಿಮ್ಮ ನೆನಪುಗಳು ಮತ್ತು ನಿಮ್ಮ ಆಲೋಚನೆಗಳು ಆ ಎದುರು ವ್ಯಕ್ತಿಯ ಮನಸ್ಸಿನಲ್ಲಿ ಕಾಡಲು ಪ್ರಾರಂಭವಾಗ್ತವೆ. ಮರಳಿ ನಿಮ್ಮನ್ನು ಸೇರಬೇಕೆಂಬ ಬಯಕೆ ಅವರಲ್ಲಿ ಒಂದು ಆಲೋಚನೆಗಳು ಬರುತ್ತವೆ ಅಂತ ಹೇಳ್ಬೋದು. ಆದರೆ ತಾಂತ್ರಿಕ ಉಪಾಯಗಳನ್ನು ಪ್ರಯತ್ನಿಸುವಾಗ ಕೆಲವೊಂದು ವಿಧಿವಿಧಾನಗಳನ್ನು ಅನುಸರಿಸಬೇಕು. ಅವುಗಳು ಏನೆಂದರೆ, ನೀವು ಈ ಉಪಾಯವನ್ನು ಪ್ರಯತ್ನಿಸುವಾಗ ಏಕಾಂತವಾಗಿರಬೇಕು. ತಂತ್ರವನ್ನು ಪ್ರಯತ್ನಿಸುವಾಗ ಯಾರೂ ನಿಮ್ಮನ್ನು ಗಮನಿಸಬಾರದು. ಗೌಪ್ಯವಾಗಿ ಈ ಕಾರ್ಯವನ್ನು ಮಾಡಬೇಕು. ತಂತ್ರ ಪ್ರಯತ್ನಿಸುವಾಗ ಮಧ್ಯದಲ್ಲಿ ಎದ್ದು ಹೋಗಬಾರ್ದು. ಮತ್ತು ಈ ಸಮಯದಲ್ಲಿ ನೀವು ಈ ಉಪಾಯವನ್ನು ಪ್ರಯತ್ನಿಸುವಾಗ ಮಧ್ಯದಲ್ಲಿ ನೀವು ಯಾರೊಂದಿಗೂ ಮಾತನಾಡಬಾರದು. ಈ ರೀತಿಯ ಒಂದು ಉಪಾಯವನ್ನು ನಾನು ಪ್ರಯತ್ನಿಸುತ್ತಿದ್ದೇನೆ ಎಂದು ಯಾರೊಂದಿಗೂ ಸಹ ಹೇಳಿಕೊಳ್ಳಬಾರದು. ಮತ್ತು ಪರಿಪೂರ್ಣವಾದಂತಹ ನಂಬಿಕೆಯಿಂದ ಈ ತಂತ್ರ ಉಪಾಯವನ್ನು ಪ್ರಯತ್ನ ಮಾಡೋದ್ರಿಂದ ಶೀಘ್ರವಾಗಿ ನೀವು ಇದರಿಂದ ಫಲಗಳನ್ನು ಪಡೆದುಕೊಳ್ಳಬಹುದು. ಇನ್ನು ಮುಖ್ಯವಾಗಿ ಈ ಉಪಾಯವನ್ನು ಯಾವುದೇ ಶುಕ್ರವಾರ, ಭಾನುವಾರ ಅಥವಾ ಹುಣ್ಣಿಮೆ, ಅಮಾವಾಸ್ಯೆ ಮತ್ತು ಗ್ರಹಣಗಳ ಸಮಯದಲ್ಲಿ ಈ ಉಪಾಯವನ್ನು ಪ್ರಯತ್ನಿಸಬೇಕಾಗಿರ್ತದೆ. ಗ್ರಹಣದ ಸಮಯದ ಹೊರತಾಗಿ ನೀವು ಶುಕ್ರವಾರ, ಭಾನುವಾರ, ಹುಣ್ಣಿಮೆ, ಅಮಾವಾಸ್ಯೆ ದಿನಗಳು ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬೇಕಾದ್ರೆ ಸಮಯ ಸಂಜೆ 6ರಿಂದ ರಾತ್ರಿ 9ರ ಮಧ್ಯಕಾಲದಲ್ಲಿ ಈ ಉಪಾಯವನ್ನು ಪ್ರಯತ್ನಿಸಬೇಕು. ಇನ್ನು ಈ ಉಪಾಯವನ್ನು ಹೇಗೆ ಪ್ರಯತ್ನಿಸಬೇಕೆಂಬುದನ್ನು ತಿಳಿಸಲಿದ್ದೇನೆ. ಅದಕ್ಕೂ ಮೊದಲು ಈ ವಿಡಿಯೋವನ್ನು ಲೈಕ್ ಮಾಡಿ, ಮತ್ತು ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ಇದ್ದಲ್ಲಿ ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದರಿಂದ ಮುಂದಿನ ದಿನಗಳಲ್ಲಿ ನಾನು ಮಾಡುವಂತಹ ಪ್ರತಿಯೊಂದು ತಾಂತ್ರಿಕ ವಿದ್ಯೆಗಳ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಆಗಿ ಸಿಗ್ತದೆ. ಮತ್ತು ಈ ವಿಡಿಯೋವನ್ನು ನಿಮಗೆ ತಿಳಿದಿರ್ತಕ್ಕಂತಹ ಸ್ನೇಹಿತರೊಂದಿಗೆ ಮತ್ತು ಬಂಧುಗಳೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಇದರಿಂದ ಯಾರಾದರೂ ಇಂತಹ ಸಮಸ್ಯೆಗಳಿದ್ದಲ್ಲಿ ಅವರಿಗೆ ಇದರಿಂದ ಲಾಭವಾಗಬಹುದು. ಇನ್ನು ಈ ವಿಧಾನವನ್ನು ಪ್ರಯತ್ನಿಸಿದರೆ ಹೇಗೆ ಎಂಬುದನ್ನು ತಿಳಿದುಕೊಳ್ಳೋಣ. ಮುಖ್ಯವಾಗಿ ಈ ವಿಡಿಯೋಗೆ ಕೆಲವೊಂದು ವಸ್ತುಗಳು ಬೇಕಾಗಿರ್ತದೆ. ಬಹಳಷ್ಟು ಜನ ವಸ್ತುಗಳು ಸಿಗದೇ ಇರತಕ್ಕಂತಹ ಕಾರಣಕ್ಕಾಗಿ, ಅಥವಾ ಕೆಲವೊಬ್ಬರು ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಲಿಕ್ಕೆ ಸಮಯ ಸಾಕಾಗಲ್ಲ,
ಅಥವಾ ಕೆಲವು ನಾವು ನಗರ ಪ್ರದೇಶಗಳಲ್ಲಿದ್ದೇವೆ, ನಾವು ಮನೆಯಿಂದ ಹೊರಗಡೆ ಹೋಗಲಿಕ್ಕೆ ಸಾಧ್ಯವಿಲ್ಲ, ಈ ರೀತಿಯ ಒಂದು ಕಾರಣಗಳನ್ನು ಅನೇಕರು ನನ್ನೊಂದಿಗೆ ಶೇರ್ ಮಾಡಿರ್ತಾರೆ. ಸೊ ಇಂದಿನ ಈ ಉಪಾಯಕ್ಕೆ ಈ ವಸ್ತುಗಳೆಲ್ಲವೂ ಸಹ ನಿಮಗೆ, ನಾವು ಈ ಉಪಾಯದಲ್ಲಿ ಬಳಸ್ತಕ್ಕಂತಹ ವಸ್ತುಗಳೆಲ್ಲವೂ ನಿಮಗೆ ಪೂಜಾ ಸಾಮಗ್ರಿಗಳು ಮಾರಾಟ ಮಾಡ್ತಕ್ಕಂತಹ ಶಾಪ್ಗಳಲ್ಲಿ ಅಥವಾ ಗ್ರಂಥಿಗೆ ಅಂಗಡಿಗಳಲ್ಲಿ ನಿಮಗೆ ಸುಲಭವಾಗಿ ದೊರೆಯುತ್ತವೆ. ಈ ಉಪಾಯಕ್ಕೆ ಬೇಕಾಗಿರತಕ್ಕಂತಹ ವಸ್ತುಗಳನ್ನು ನಿಮಗೆ ಮೊದಲೇ ತಿಳಿಸ್ತೇನೆ. ಮನೆಯಲ್ಲಿ ಸಿಗ್ತಕ್ಕಂತಹ ಅಕ್ಕಿಯಿಂದ ಕುಂಕುಮದೊಂದಿಗೆ ಬೆರೆಸ್ತಿರ್ತಕ್ಕಂತಹ ಅಕ್ಕಿ, ಇದು ಬಜೆ, ಇದು ಸಹ ನಿಮಗೆ ಪೂಜಾ ಸಾಮಗ್ರಿಗಳು ಮಾರಾಟ ಮಾಡ್ತಕ್ಕಂತಹ ಶಾಪ್ಗಳಲ್ಲಿ ದೊರೆಯುತ್ತವೆ. ಇದು ಗೌರಿ ಬಳೆ ಅಂತ ಹೇಳಿ, ಗೌರಿ ಬಳೆ ಇದು ನಿಮಗೆಲ್ಲ ಗೊತ್ತೇ ಇರ್ತದೆ. ಮನೆಯಲ್ಲಿ ಬಹಳಷ್ಟು ಮಕ್ಕಳ ಆರೋಗ್ಯಕ್ಕಾಗಿ ಇದನ್ನು ಬಳಸ್ತಾ ಇರ್ತಾರೆ. ಇದರ ಹೆಸರು ಜಾಕಾಯಿ ಎಂದು. ಇವು ಸಹ ನಿಮಗೆ ಪೂಜಾ ಸಾಮಗ್ರಿಗಳು ಅಥವಾ ಗ್ರಂಥಿಗೆ ಅಂಗಡಿಗಳಲ್ಲಿ ದೊರೆಯುತ್ತೆ. ಇದರೊಂದಿಗೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಒಂದು ಅರಿಶಿನ ಕೊಂಬು ಮತ್ತು ಈಶ್ವರಿ ಬೇರು. ಈಶ್ವರಿ ಬೇರು ನಮಗೆ 4 ಸಂಖ್ಯೆಯಲ್ಲಿ ಬೇಕಾಗಿರ್ತದೆ, ಒಂದು 4 ತುಂಡುಗಳಾದರೆ ಸಾಕು. ಇವೆಲ್ಲ ವಸ್ತುಗಳು ನಿಮಗೆ ಪೂಜಾ ಸಾಮಗ್ರಿಗಳು ಮಾರಾಟ ಮಾಡೋ ಶಾಪಲ್ಲಿ ತುಂಬ ಸುಲಭವಾಗಿ ಸಿಗುತ್ತೆ. ಇದರೊಂದಿಗೆ ಸ್ವಲ್ಪ ಮಟ್ಟಿಗೆ ನಮಗೆ ಹಳದಿ ಬಣ್ಣದ ವಸ್ತ್ರ, ನೀವು ಬಳಸ್ತಕ್ಕಂಥ ಒಂದು ಹ್ಯಾಂಡ್ ಕರ್ಚೀಫ್ ಸೈಜಲ್ಲಿ ಇರ್ತಕ್ಕಂತಹ ಒಂದು ಹಳದಿ ವಸ್ತ್ರವಿದ್ದರೆ ಸಾಕು. ಈಗಾಗಲೇ ನಿಮಗೆ ತಿಳಿಸಿದ್ದೇನೆ ಈ ಉಪಾಯವನ್ನು ಯಾವ ದಿನಗಳಲ್ಲಿ ಮತ್ತು ಯಾವ ಸಮಯದಲ್ಲಿ ಪ್ರಯತ್ನಿಸಬೇಕೆಂಬುದು. ಈ ಉಪಾಯ ಪ್ರಯತ್ನ ಮಾಡೋದ್ರಿಂದ ಎದುರು ವ್ಯಕ್ತಿಗಳು, ನಿಮ್ಮ ಕುಟುಂಬದಲ್ಲಿರ್ತಕ್ಕಂತಹ ವ್ಯಕ್ತಿಗಳು ಮತ್ತು ನಿಮ್ಮ ಬಯಸಿದಂತಹ ವ್ಯಕ್ತಿಗಳು, ನಿಮ್ಮ ಪತಿ ಪತ್ನಿ, ಈ ಕುಟುಂಬದಲ್ಲಿ ಜೊತೆಯಲ್ಲೇ ಇರ್ತಾರೆ, ಆದರೆ ಒಬ್ಬರಿಗೊಬ್ಬರಿಗೆ ಹೊಂದಾಣಿಕೆ ಇರಲ್ಲ, ಯಾವುದೋ ಒಂದು ರೀತಿಯ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್. ಸೊ ಈ ಒಂದು ಉಪಾಯನ ಪ್ರಯತ್ನ ಮಾಡೋದ್ರಿಂದ ಏನಾಗುತ್ತೆ, ಇಬ್ಬರ ಮನಸ್ಸಿನಲ್ಲೂ ಸಹ ಬರ್ತಕ್ಕಂತಹ ಆಲೋಚನೆಗಳು ಒಂದೇ ರೀತಿ ಇರ್ತದೆ. ಇಬ್ಬರು ವ್ಯಕ್ತಿಗಳ ನಡುವೆ ಒಳ್ಳೆಯ ಬಾಂಧವ್ಯ ಹೆಚ್ಚುತ್ತದೆ. ಹಾಗೆ ಇಬ್ಬರು ವ್ಯಕ್ತಿಗಳ ನಡುವೆ ಒಳ್ಳೆಯ ಒಂದು ಬಾಂಡಿಂಗನ್ನು ಕಾಣ್ಬೋದು. ಸ್ವಲ್ಪ ಮಟ್ಟಿಗೆ ಕುಂಕುಮ ಬೆರೆಸಿದಂತಹ ಅಕ್ಕಿಯನ್ನು ನಾವು ಈಗ ಹಳದಿ ವಸ್ತ್ರದಲ್ಲಿ ಹಾಕ್ಕೊಳ್ತಾ ಇದ್ದೇವೆ. ಬಹಳ ಸುಲಭವಾಗಿ ಮತ್ತು ಸರಳವಾಗಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ. ಗಮನವಿಟ್ಟು ಅರ್ಥ ಮಾಡಿಕೊಳ್ಳಿ. ನಿಮಗೆ ಅರ್ಥವಾಗದೇ ಇರತಕ್ಕಂತಹ ವಿಚಾರಗಳೇನಾದರೂ ನಾನು ನಿಮಗೆ ತಿಳಿಸೋದು ಬಿಟ್ಟಿದ್ದರೆ, ವಿಡಿಯೋ ಮಾಡುವಾಗ ನಾನೇನಾದರೂ ಮರೆತಿದ್ದರೆ ನೀವು ಕಾಮೆಂಟ್ ಬಾಕ್ಸಲ್ಲಿ ನಿಮಗೆ ಅರ್ಥವಾಗದೇ ಇರತಕ್ಕಂತಹ ವಿಷಯಗಳನ್ನು ಕೇಳಬಹುದು. ಖಂಡಿತವಾಗಲೂ ನಾನು ನಿಮ್ಮ ಕಾಮೆಂಟ್ಸ್ಗೆ ಉತ್ತರ ಕೊಡತಕ್ಕಂತಹ ಪ್ರಯತ್ನವನ್ನು ಮಾಡ್ತೇನೆ. ಹಳದಿ ವಸ್ತ್ರದಲ್ಲಿ ಕುಂಕುಮ ಬೆರೆಸಿದ ಅಕ್ಕಿಯನ್ನು ಬೆರೆಸಿ, ನಾನಾಗಲೇ ಹೇಳಿದ ಹಾಗೆ ಮುಖ್ಯವಾಗಿ ಇಲ್ಲಿ ನಾವು ಬಳಸ್ತಕ್ಕಂತಹ ವಸ್ತು ಅರಿಶಿನ ಕೊಂಬು. 1 ಸಂಖ್ಯೆಯಲ್ಲಿ ಸಾಕು ನಮಗಿದು. 1 ಸಂಖ್ಯೆಯಲ್ಲಿ ಅರಿಶಿನ ಕೊಂಬನ್ನು ನಾವು ಇದರಲ್ಲಿ ಇಟ್ಕೊಳ್ಳೋಣ. ಇದು ಗೌರಿ ಬಳೆ, ನಾನು ಆಗಲೇ ಹೇಳಿದೆ, ಇವು ನಮಗೆ 4 ಸಂಖ್ಯೆಯಲ್ಲಿ ಬೇಕಾಗಿರ್ತದೆ. ಅರ್ಥ ಮಾಡಿಕೊಳ್ಳಿ, ಸ್ವಲ್ಪ ಮಟ್ಟಿಗೆ ಕುಂಕುಮ ಬೆರೆಸಿದಂತಹ ಅಕ್ಕಿ, 1 ಸಂಖ್ಯೆಯಲ್ಲಿ ನಮಗೆ ಅರಿಶಿನ ಕೊಂಬು, ಉಳಿದ ವಸ್ತುಗಳೆಲ್ಲವೂ ಸಹ ನಮಗೆ 4 ಸಂಖ್ಯೆಯಲ್ಲಿ ಬೇಕು. ಗೌರಿ ಬಳೆ ಇವು ನಮಗೆ 4 ಸಂಖ್ಯೆಯಲ್ಲಿ ಬೇಕಾಗಿರ್ತದೆ. ಇದು ನಿಮಗೆ ನಾನಾಗಲೇ ಹೇಳಿದೆ ಗ್ರಂಥಿಗೆ ಅಂಗಡಿಗಳಲ್ಲಿ ಮತ್ತು ಪೂಜಾ ಸ್ಟೋರಲ್ಲಿ ನಿಮಗೆ ಸುಲಭವಾಗಿ ಸಿಗುತ್ತೆ. ಗೌರಿ ಬಳೆ ಅಂತ ಕೇಳಿ, ಈಗ ಕೆಲವೊಂದು ವೆಬ್ಸೈಟ್ಗಳಿವೆ ಆನ್ಲೈನ್ನಲ್ಲಿ, ಅಮೆಝಾನು, ಫ್ಲಿಪ್ಕಾರ್ಟು, ಅದರಲ್ಲಿಯೂ ಸಹ ಈ ವಸ್ತುಗಳು ಸಿಗುತ್ತವೆ. ನಾನು ಯಾವುದೇ ಒಂದು ಪ್ರಾಡಕ್ಟ್ನ ಯಾವುದೇ ಒಂದು ಕಂಪನಿಗಳೊಂದಿಗೆ ಪ್ರಮೋಟ್ ಮಾಡ್ತಿಲ್ಲ. ನಿಮಗೆ ಎಲ್ಲಿ ಅನುಕೂಲ ಇದೆಯೋ ಅಲ್ಲಿ ನೀವು ತರಿಸ್ಕೊಳ್ಬಹುದು. ಗೌರಿ ಬಳೆ 4 ನಿಮಗೆ ಕಾಣಲಿ ಅಂತೂ ನನಗೆ ಸಪ್ರೇಟಾಗಿ ಇಟ್ಟು ತೋರಿಸ್ತಾ ಇದ್ದೇನೆ. 4 ಗೌರಿ ಬಳೆ ಆದಮೇಲೆ ಜಾಕಾಯಿ, ಆಯುರ್ವೇದಿಕ್ ಮತ್ತು ಮಕ್ಕಳ ಒಂದು ಆರೋಗ್ಯಕ್ಕೆ ಹಳೆಯ ಕಾಲದಲ್ಲಿ ನಮ್ಮ ಪೂರ್ವಿಕರು ಇದನ್ನು ಯಾವಾಗಲೂ ಮನೆಯಲ್ಲಿಟ್ಟಿರ್ತಾಯಿದ್ರು. ಜಾಕಾಯಿ ಎಂಬುದು ಮಕ್ಕಳ ಒಂದು ಜೀರ್ಣಕ್ರಿಯೆಗೆ ಇದನ್ನು ಚೆನ್ನಾಗಿ ಉಜ್ಜಿ ಇದರ ಒಂದು ರಸವನ್ನು ತೆಗೆದು ಹಾಲಲ್ಲಿ ಬೆರೆಸಿ ಮಕ್ಕಳಿಗೆ ಕೊಡ್ತಿದ್ರು. ಈ ಪ್ರಕೃತಿಯಲ್ಲಿ ಸಿಗ್ತಕ್ಕಂತಹ ಕೆಲವು ವಸ್ತುಗಳಿಗೆ ಅವುಗಳಿಗೆ ಆದಂತಹ ಒಂದು ವಿಶೇಷವಾದ ಶಕ್ತಿ ಇರ್ತದೆ. ನಾನು ಪ್ರತಿ ಬಾರಿಯೂ ಹೇಳ್ತೇನೆ, ನಮ್ಮಲ್ಲಿ ಸುಲಭವಾಗಿ ಸಿಗತಕ್ಕಂತಹ ವಸ್ತುಗಳಲ್ಲಿ ನಾವು ಸಾಕಷ್ಟು ಸಮಸ್ಯೆಗಳಿಗೆ ಪರಿಹಾರವನ್ನು ಮಾಡಿಕೊಳ್ಬಹುದು. ನಮ್ಮ ಹಿರಿಯರು ಈ ರೀತಿಯ ವಿದ್ಯೆಗಳನ್ನು ಬಹಳಷ್ಟು ನಮಗೆ ತಿಳಿಸಿರ್ತಾರೆ. ಗ್ರಾಮೀಣ ಪ್ರದೇಶದಲ್ಲಿ ವಾಸ ಇರತಕ್ಕಂಥವ್ರಿಗೆ ಇವುಗಳ ಬಗ್ಗೆ ಒಳ್ಳೆಯ ಮಾಹಿತಿಯೂ ಸಹ ಇರ್ತದೆ. 4 ಸಂಖ್ಯೆಯಲ್ಲಿ ಗೌರಿ ಬಳೆ, 4 ಸಂಖ್ಯೆಯಲ್ಲಿ ಈ ರೀತಿಯ ಜಾಕಾಯಿ. ನಂತರ ನಾನಾಗಲೇ ಹೇಳಿದೆ ಈ ರೀತಿಯ ಬೇರು, 4 ಬೇರು ಅಂತ ತೆಗೆದುಕೊಳ್ಬೇಕು. ಈಶ್ವರಿ ಬೇರು ಅಂತ, ಇದು ಸಹ ನಿಮಗೆ ಪೂಜಾ ಸಾಮಗ್ರಿಗಳು ಮಾರಾಟ ಮಾಡ್ತಕ್ಕಂತಹ ಶಾಪಲ್ಲಿ ಸಿಗುತ್ತೆ. ನಂತರ ಬಜೆ,
ಈ ಭಜೆ ಬಗ್ಗೆ ವಿಶೇಷವಾಗಿ ಮುಂದಿನ ದಿನಗಳಲ್ಲಿ ಒಂದು ವಿಡಿಯೋ ಮಾಡ್ತೇನೆ. ಭಜೆ ಎಂಬುದು ಆಕರ್ಷಣಾ ಶಕ್ತಿ ಹೆಚ್ಚಾಗಿರ್ತಕ್ಕಂತಹ ವಸ್ತುಗಳಲ್ಲಿ ಇದೂ ಸಹ ಒಂದು. ಈ ಭಜೆಯನ್ನು ನಾನು ಈಗಾಗಲೇ ಹಿಂದಿನ ವಿಡಿಯೋಗಳಲ್ಲಿ ಧನಾಕರ್ಷಣೆ, ಆರ್ಥಿಕ ಸಮಸ್ಯೆಗಳಿರಬಹುದು, ಕುಟುಂಬ ಸಮಸ್ಯೆಗಳು, ಆರೋಗ್ಯ ಸಮಸ್ಯೆಗಳಿಗೆ ಸಂಬಂಧಿಸಿದ ಹಾಗೆ ಬಹಳಷ್ಟು ತಾಂತ್ರಿಕ ವಿದ್ಯೆಗಳಲ್ಲಿ ನಾನು ಈ ಭಜೆಯನ್ನು ಬಳಸಿದ್ದೇನೆ. ಇದೂ ಸಹ ಮಕ್ಕಳ ಒಂದು ಜೀರ್ಣಕ್ರಿಯೆ ಹೆಚ್ಚಾಗಲು ಇದನ್ನು ನೆರೆದು ಇದನ್ನು ಒಂದು ರಸವನ್ನು ಹಾಲಿನಲ್ಲಿ ಬೆರೆಸಿ ಚಿಕ್ಕ ಮಕ್ಕಳಿಗೆ ನಾವು ಉಣಿಸ್ತಾ ಇದ್ವಿ. ಈಗಲೂ ಅನೇಕರು ಇದನ್ನು ಬಳಸ್ತಾ ಇದ್ದೀರಿ ಅಂತ ನಾನು ಭಾವಿಸಿದ್ದೇನೆ. 4 ಸಂಖ್ಯೆಯಲ್ಲಿ ನಾವು ಭಜೆಯನ್ನು ತೆಗೆದುಕೊಳ್ಬೇಕು. ನಾವೀಗ ಈ ಎಲ್ಲ ವಸ್ತುಗಳನ್ನು ಈ ರೀತಿಯ ಒಂದು ಹಳದಿ ವಸ್ತ್ರದಲ್ಲಿ ಗಂಟನ್ನಾಗಿ ಮಾಡಿಕೊಳ್ಬೇಕು. ಮಾಡ್ತಕ್ಕಂತಹ ದಿನ, ಹಾಗೆ ಯಾವ ದಿನಗಳು ಯಾವ ಸಮಯದಲ್ಲಿ ಮಾಡಬೇಕಂತ ನಾನು ಈಗಾಗಲೇ ತಿಳಿಸಿದ್ದೇನೆ. ಸಂಜೆ 6ರಿಂದ ರಾತ್ರಿ 9ರ ಮಧ್ಯಕಾಲ. ಶುಕ್ರವಾರ ಆದರೂ ಪ್ರಯತ್ನ ಮಾಡಬಹುದು, ಹುಣ್ಣಿಮೆ ಅಮಾವಾಸ್ಯೆ ದಿನಗಳು, ಗ್ರಹಣದ ಸಮಯದಲ್ಲಾದರೂ ಸರಿ ನೀವು ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬಹುದು. ಇಂತಹ ದಿನಗಳಲ್ಲಿ ನಾವು ಈ ಉಪಾಯವನ್ನು ಪ್ರಯತ್ನ ಮಾಡೋದ್ರಿಂದ ನಾವು ಇವುಗಳಿಂದ ಬೇಗನೆ ಅಂದರೆ ಶೀಘ್ರವಾಗಿ ಫಲವನ್ನು ಪಡೀಲಿಕ್ಕೆ ಅವಕಾಶವಿರ್ತದೆ. ಹಳದಿ ವಸ್ತ್ರದಲ್ಲಿ ನಾವು ಈಗ ನಾನು ಹೇಳಿದಂತಹ ಎಲ್ಲ ವಸ್ತುಗಳನ್ನು ಒಂದು ಗಂಟನ್ನಾಗಿ ಮಾಡಿದ್ದೇವೆ. ಇಷ್ಟೇ, ತುಂಬ ಸರಳವಾಗಿರ್ತಕ್ಕಂಥದ್ದು. ಈ ವಸ್ತುಗಳನ್ನು ತೆಗೆದುಕೊಂಡು ಬಂದು ಮನೇಲಿ ಇಟ್ಕೊಳ್ಳಿ. ಈಗ ಏನು ಮಾಡಬೇಕು ಅಂದರೆ, ಈ ಗಂಟನ್ನು ನೀವು ನಿಮ್ಮ ಎರಡೂ ಕೈಯಲ್ಲಿ ಇಟ್ಕೊಳ್ಳಿ. ಈ ರೀತಿ ಇಟ್ಕೊಂಡು ಈ ತಂತ್ರಕ್ಕೆ ಸಂಬಂಧಿಸಿದಂತಹ ಒಂದು ಮಂತ್ರವನ್ನು ಜಪಿಸಬೇಕಾಗಿರ್ತದೆ. ಓಂ ಶ್ರೀಂ ಕ್ಲೀಂ 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 ದೇವದತ್ತ ಆಕರ್ಷಾಯ ಮಮ ವಶ್ಯಂ ಕುರು ಕುರು ಸ್ವಾಹ. ಮಂತ್ರವನ್ನು ಇನ್ನೊಮ್ಮೆ ಹೇಳ್ತೇನೆ. ಓಂ ಶ್ರೀಂ ಕ್ಲೀಂ 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 ದೇವದತ್ತ ಆಕರ್ಷಾಯ ಮಮ ವಶ್ಯಂ ಕುರು ಕುರು ಸ್ವಾಹ. ಈ ರೀತಿಯ ಒಂದು ಮಂತ್ರವನ್ನು ಜಪಿಸಬೇಕು. ಮಂತ್ರವನ್ನು ಬಹಳಷ್ಟು ಜನ ಗುರುಗಳೇ ಉಚ್ಚಾರಣೆ ಅರ್ಥವಾಗ್ತಿಲ್ಲ, ಡಿಸ್ಪ್ಲೇಯಲ್ಲಿ ಹಾಕಿ ಅಥವಾ ಬರೆದು ತೋರಿಸಿ, ಈ ರೀತಿ ಅನೇಕರು ಕೇಳಿರ್ತೀವಿ. ಸೊ ನಾನು ಇವತ್ತು ನಿಮಗೆ ಮಂತ್ರವನ್ನು ಬಿಳಿಯ ಹಾಳೆಯ ಮೇಲೆ ಬರೆದು ತೋರಿಸ್ತಾ ಇದ್ದೇನೆ. ನೀಟಾಗಿ ನೋಡ್ಕೊಳ್ಳಿ. ಓಂ ಶ್ರೀಂ ಕ್ಲೀಂ 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 ದೇವದತ್ತ ಆಕರ್ಷಾಯ ಮಮ ವಶ್ಯಂ ಕುರು ಕುರು ಸ್ವಾಹ. ಈ ಒಂದು ಮಂತ್ರವನ್ನು ಜಪಿಸುವಾಗ ನೀವು ಇಲ್ಲಿರ್ತಕ್ಕಂತಹ ದೇವದತ್ತ ಎಂಬ ಪದವನ್ನು ಜಪಿಸಬಾರದು. ಈ ದೇವದತ್ತ ಎಂಬ ಪದದ ಬದಲಿಗೆ ಈ ಸ್ಥಳದಲ್ಲಿ ನೀವು ಯಾವ ವ್ಯಕ್ತಿಗಾದರೆ ಈ ಉಪಾಯವನ್ನು ಪ್ರಯತ್ನ ಮಾಡ್ತಿದ್ದೀರೋ ಆ ವ್ಯಕ್ತಿಯ ಹೆಸರನ್ನು ಸೇರಿಸಿ ನೀವು ಈ ಒಂದು ಮಂತ್ರವನ್ನು ಜಪಿಸಬೇಕು. ಎಷ್ಟು ಬಾರಿ ಮಂತ್ರವನ್ನು ಜಪಿಸಬೇಕು ಅಂದರೆ, ಕನಿಷ್ಠ 5ರಿಂದ 8 ಮಾಲೆಯಷ್ಟು, 5, 6, 7 ಅಥವಾ 8 ಮಾಲೆಯಷ್ಟು ಈ ಒಂದು ಮಂತ್ರವನ್ನು ಜಪಿಸಬೇಕಾಗಿರ್ತದೆ. ಒಂದು ಮಾಲೆಗೆ 108 ಬಾರಿ. ಸೊ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಒಂದು ಮಾಲೆಗೆ 108 ಬಾರಿ ಅಂತ ಅರ್ಥ. 5, 6, 7 ಅಥವಾ 8 ಮಾಲೆಯಷ್ಟು ಸಂಖ್ಯೆಯಲ್ಲಿ ನೀವು ಈ ಒಂದು ಮಂತ್ರವನ್ನು ಜಪಿಸಬೇಕು. ಇದು ನೆನಪಿರಲಿ. ಮಂತ್ರ ಜಪಿಸುವಾಗ ದೇವದತ್ತ ಎಂಬ ಪದದ ಬದಲಿಗೆ ನೀವು ಪ್ರಯತ್ನ ಮಾಡ್ತಾ ಯಾವ ವ್ಯಕ್ತಿ ನಿಮ್ಮ ಜೀವನದಲ್ಲಿ ನಿಮಗೆ ಅನುಕೂಲವಾಗಿರಬೇಕಂತಿದ್ದೀರಿ ಆ ವ್ಯಕ್ತಿಯ ಹೆಸರನ್ನು ಸೇರಿಸಬೇಕು. ದೇವದತ್ತ ಎಂಬ ಪದವನ್ನು ತೆಗಿಬೇಕು, ಆ ಸ್ಥಳದಲ್ಲಿ ವ್ಯಕ್ತಿಯ ಹೆಸರನ್ನು ಸೇರಿಸಬೇಕು. ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಬಹಳಷ್ಟು ಜನ ಗುರುಗಳೇ ಅನೇಕ ಬಾರಿ ಈ ಹಿಂದಿನ ವಿಡಿಯೋಗಳಲ್ಲಿ ನಾನು ಹೇಳಿದ್ದೇನೆ, ತಪ್ಪು ಉದ್ದೇಶಕ್ಕಾಗಿ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬಾರ್ದು. ಯಾವ ವ್ಯಕ್ತಿಗಾದರೂ ಸಮಸ್ಯೆ ಮಾಡಬೇಕೆಂಬ ಆಲೋಚನೆಗಳು ಮನಸ್ಸಲ್ಲಿ ಇಟ್ಕೊಳ್ಬಾರ್ದು. ನಿಮ್ಮ ಕುಟುಂಬ ಸದಸ್ಯರಿಗೆ, ನಿಮ್ಮ ಪತಿ ಇರಬಹುದು, ಪತ್ನಿ ಇರಬಹುದು, ನಿಮ್ಮ ಒಡ ಹುಟ್ಟಿದವರು ಇರಬಹುದು, ಅಥವಾ ನಿಮಗೆ ಪರಿಚಯ ಇರತಕ್ಕಂತಹ ವ್ಯಕ್ತಿಗಳು, ನಿಮ್ಮ ಸ್ನೇಹಿತನಿರಬಹುದು, ನೀವು ಕೆಲಸ ಮಾಡ್ತಕ್ಕಂತಹ ಸ್ಥಳದಲ್ಲಿ ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡೋ ಸಹೋದ್ಯೋಗಿಗಳು ಅಂದರೆ ನಿಮ್ಮ ಕೊಲೀಗ್ಸ್ ಇರಬಹುದು, ನಿಮ್ಮ ಹೈಯರ್ ಆಫೀಸರ್ ಕಚೇರಿಯಲ್ಲಿ ಕೆಲವೊಬ್ಬ ವ್ಯಕ್ತಿಗಳಿಂದ ನಮಗೆ ಸಮಸ್ಯೆ ಇರ್ತದೆ. ಅದು ನಿಮ್ಮ ಮೇಲಾಧಿಕಾರಿ ಆಗಿರಬಹುದು, ಅಥವಾ ನೀವು ಕೆಲಸ ಮಾಡುವಂಥ ಸ್ಥಳದಲ್ಲಿ ನಿಮ್ಮ ಸಹೋದ್ಯೋಗಿಗಳು ಏನು ಹೇಳ್ತಾರೆ, ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಇರ್ತಾರೆ. ಇವರಿಂದ ಏನಾದರೂ ಸಮಸ್ಯೆ ಆಗ್ತಾಯಿದ್ರೆ ಅವರು ನಿಮಗೆ ಅನುಕೂಲವಾಗಿರಲಿಕ್ಕೆ ನಿಮ್ಮಿಂದ ದೂರ ಹೋಗಿರ್ತಕ್ಕಂತಹ ನಿಮ್ಮ ಬಂಧುಗಳು, ಕುಟುಂಬದಲ್ಲಿ ಕೆಲವೊಂದು ಬಾರಿ ಕೆಲವೊಬ್ಬ ವ್ಯಕ್ತಿಗಳು ನಮ್ಮನ್ನು ದೂರ ಮಾಡಿ ಬೇರೆ ಹೋಗಿರ್ತಾರೆ, ನಮ್ಮೊಂದಿಗೆ ಮಾತು ಬಿಟ್ಟಿರ್ತಾರೆ. ನಾವು ಪ್ರೀತಿಸಿದಂತಹ ಪ್ರೇಮಿ ಯಾವುದೋ ಒಂದು ಕೆಲವೊಂದು ಕಾರಣಗಳು, ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಆ ವ್ಯಕ್ತಿ ನಮ್ಮಿಂದ ದೂರ ಹೋಗಿರ್ತಾರೆ. ಅಂತಹ ವ್ಯಕ್ತಿಗಳನ್ನು ಮರಳಿ ನಮ್ಮ ಜೀವನದಲ್ಲಿ ಪಡೀಲಿಕ್ಕೆ
ಈ ಒಂದು ಉಪಾಯ ಅದ್ಭುತವಾದಂತಹ ಉಪಾಯ ಅಂತ ಹೇಳ್ಬೋದು. ಈಗ ನಾನು ಹೇಳಿದ ಸಂಖ್ಯೆಯಲ್ಲಿ ನೀವು ಈ ಒಂದು ವಸ್ತ್ರದಲ್ಲಿರ್ತಕ್ಕಂತಹ ಎಲ್ಲ ವಸ್ತುಗಳನ್ನು ಸೇರಿಸಿ ಗಂಟನ್ನಾಗಿ ಮಾಡಿಕೊಂಡು ನಿಮ್ಮ ಎರಡೂ ಕೈಯಲ್ಲಿ ಹಿಡಿದು ಈ ಒಂದು ಮಂತ್ರವನ್ನು ನೀವು 5, 6 ಅಥವಾ 7, 8 ಮಾಲೆಯಷ್ಟು, ಕನಿಷ್ಠ 5 ಮಾಲೆಯಷ್ಟಾದರೂ ಈ ಒಂದು ಮಂತ್ರವನ್ನು ಜಪಿಸಬೇಕು. ನಂತರ ಏನು ಮಾಡಬೇಕು ಅಂದರೆ ಈ ಗಂಟನ್ನು ಮನೆಯಲ್ಲಿ ಯಾರಿಗೂ ಕಾಣಿಸಿದಂತಹ ರೀತಿಯಲ್ಲಿ ಇಟ್ಟಿರಬೇಕು. ನೀವು ಮಲಗುವಂಥ ಕೋಣೆಯಲ್ಲಿ ಯಾರಿಗೂ ಕಾಣಿಸಿದ ರೀತಿಯಲ್ಲಿ ಇಡ್ಬೋದು. ಬೆಡ್ ಕೆಳಗಡೆ ಅಥವಾ ನೀವು ಮಲಗುವಂಥ ಒಂದು ಕಾಟ್ಗೆ ಅಂದರೆ ಮಂಚ, ಹಾಸಿಗೆ ಕೆಳಭಾಗದಲ್ಲಿ ಇಟ್ಕೊಳ್ಳೋಕೆ ಅವಕಾಶ ಇದ್ದರೆ ಇಟ್ಕೊಳ್ಳಿ. ಅಥವಾ ನಾನು ನಮ್ಮ ದೇವರ ಕೋಣೆಯಲ್ಲಿ ಇಡ್ತೇನೆ ಅನ್ನೋದಾದರೆ ನೀವು ಇಟ್ಕೊಳ್ಬಹುದು. ಮನೆಯಲ್ಲಿ ಒಬ್ಬರೇ ಇದ್ದೇನೆ, ಬೇರೆ ಯಾರೂ ನಮ್ಮ ಮನೆಯಲ್ಲಿ ಇಲ್ಲ, ಯಾರೂ ಇದನ್ನು ಗಮನಿಸಲ್ಲ. ನನಗೆ ಗೊತ್ತಿರುವಂತಹ ವಿಚಾರ ಅಂದರೆ ಈ ಒಂದು ಗಂಟನ್ನು ಯಾರೂ ಗಮನಿಸಬಾರ್ದು. ಆ ರೀತಿ ನೀವು ನಿಮ್ಮ ಮನೆಯಲ್ಲಿ ಎಲ್ಲಾದರೂ ಇದನ್ನು ಇಟ್ಕೊಳ್ಳಿ. ಎಷ್ಟು ಸಮಯ ಇಟ್ಕೊಳ್ಬೇಕು ಅಂದರೆ ಈ ತಂತ್ರ ಮಾಡಿದಿಂದ 7 ದಿನಗಳ ಕಾಲ ಈ ಒಂದು ಗಂಟನ್ನು ಪ್ರತಿನಿತ್ಯ ನೀವು ಇದನ್ನು ನೋಡಬೇಕು. ಒಂದು ಬಾರಿಯಾದರೂ ನೀವು ಈ ಗಂಟನ್ನು ನೋಡಬೇಕು. ಅಂತಹ ಸ್ಥಳದಲ್ಲಿ ಇಟ್ಕೊಳ್ಳಿ. ಸೊ 7 ದಿನ ಕಂಪ್ಲೀಟ್ ಆಗಿದೆ ಗುರುಗಳೇ. ನಂತರ ಏನು ಮಾಡಬೇಕು? 8ನೇ ದಿನ ಈ ಗಂಟನ್ನು ತೆಗೆದುಕೊಳ್ಳಿ. ಇದಕ್ಕೆ ಸ್ವಲ್ಪ ದಾರವನ್ನು ಸೇರಿಸ್ಕೊಳ್ಳಿ. ಹಳದಿದ ಬಣ್ಣದಲ್ಲೇ ಇರತಕ್ಕಂಥದ್ದಾದರೆ ಉತ್ತಮ. ಹಳದಿ ಬಣ್ಣ ಇರಿ, ಒಂದೇ ಒಂದು ನಿಮಿಷದಲ್ಲಿ ನಾನು ನಿಮಗೆ ಆ ದಾರವನ್ನು ಸಹ ತೋರಿಸಿಬಿಡ್ತೇನೆ. ಹಳದಿ ಬಣ್ಣದ ದಾರವನ್ನು ತೆಗೆದುಕೊಳ್ಬೇಕು. ಹಳದಿ ಬಣ್ಣದ ದಾರವನ್ನು ತೆಗೆದುಕೊಂಡು ಇದನ್ನು ಒಂದು ಗಂಟನ್ನಾಗಿ ಮಾಡ್ಕೊಳ್ಳಿ. ಗಂಟನ್ನಾಗಿ ಮಾಡ್ಕೊಂಡು ಏನು ಮಾಡ್ಬೋದು? ನಿಮಗೆ ಹತ್ತಿರದಲ್ಲಿರ್ತಕ್ಕಂತಹ ಯಾವುದೇ ಒಂದು ದೇವಾಲಯಗಳಲ್ಲಿ ದೇವತಾ ಮರಗಳಿರ್ತದೆ. ಬೇವಿನ ಮರ ಇರ್ತದೆ, ಬನ್ನಿ ಮರ ಇರ್ತದೆ, ಆಲದ ಮರ ಇರ್ತದೆ. ಹೀಗೆ ಯಾವುದೇ ಒಂದು ದೇವತಾ ಮರಗಳ ಬಳಿ ಹೋಗಿ ನೋಡಿ, ಈ ರೀತಿಯ ಒಂದು ಹಳದಿ ದಾರವನ್ನು ತೆಗೆದುಕೊಳ್ಳಿ. ಈಗ ನೀವು ಇದಕ್ಕೆ ಈ ರೀತಿ ಒಂದು ಗಂಟನ್ನಾಗಿ ಮಾಡಿ, ನಿಮಗೆ ಎಷ್ಟು ಅನುಕೂಲವೋ ಆ ರೀತಿ ಒಂದು ಗಂಟನ್ನಾಗಿ ಮಾಡ್ಕೊಳ್ಬೋದು. ಯಾವುದು ಟೆಂಪಲಲ್ಲಿ ಹತ್ತಿರ ಇರೋದ್ರಲ್ಲಿ ಯಾವುದು ನಮಗೆ ದೇವತಾ ಮರಗಳಿಲ್ಲ, ಸರಿ, ಏನು ಮಾಡಬಹುದು? ರಸ್ತೆ ಬದಿ ಯಾವುದಾದ್ರೂ ಬಿಳಿ ಎಕ್ಕದ ಗಿಡ ಬೆಳೆದಿರ್ತದೆ, ಬಿಳಿ ಎಕ್ಕದ ಗಿಡಕ್ಕೆ ಹೋಗಿ ಅದರ ಬಳಿ ಹೋಗ್ರಿ. ನಂತರ ಆ ರೀತಿಯ ದೇವತಾ ಮರಗಳಿಗೆ ಈ ಒಂದು ದಾರದ ಸಹಾಯದ ಹಳದಿ ಬಣ್ಣದ ದಾರವನ್ನು ಬಳಸಿ ಆದಷ್ಟು ನೋಡಿ ಈ ರೀತಿ ಈ ಒಂದು ಗಂಟನ್ನು ನೀವು ಆ ದೇವತಾ ಮರಗಳಿಗೆ ಕಟ್ಟಿ ಬನ್ನಿ. 7 ದಿನಗಳ ನಂತರ 7 ದಿನಗಳು ನೀವು ಇದನ್ನು ನಿಮ್ಮ ಬಳಿಯೇ ಇಟ್ಕೊಳ್ಬೇಕು. 8ನೇ ದಿನ ಇದನ್ನು ದೇವತಾ ಮರಗಳಿಗೆ ಕಟ್ಟಿಬಿಟ್ಟು ಬನ್ನಿ. ಒಂದು ಬಾರಿ ಮಾಡಿದ್ರೆ ಸಾಕಾ? ಮಾಡಿ. ನಿಮಗೆ ಅನುಕೂಲ ಸ್ವಲ್ಪವಾಗಿ ನನಗೆ ಇದರಿಂದ ಬದಲಾವಣೆ ಇದೆ, ನಮ್ಮಿಬ್ಬರ ನಡುವೆ ಏನೋ ಒಂದು ಕಮ್ಯುನಿಕೇಷನ್ ನಡೀತಾ ಇದೆ. ಇನ್ನೂ ಕೆಲವರು ಇದ್ದಾರೆ, ಗುರುಗಳೇ ನಮ್ಮ ನಂಬರ್ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ, ನಮ್ಮ ಹಸ್ಬೆಂಡು, ನನ್ನ ವೈಫು ಅಥವಾ ನನ್ನ ಬ್ರದರ್, ಸಿಸ್ಟರ್, ನನ್ನ ಕುಟುಂಬ ಸದಸ್ಯರು ಹೀಗೆ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇರ್ತಾರೆ. ಅವರಲ್ಲಿ ಸ್ವಲ್ಪ ಮಟ್ಟಿಗೆ ಬದಲಾವಣೆ ಬಂದಿದೆ ಎಂದು ನಿಮ್ಮ ಮನಸ್ಸಿನಲ್ಲಿ ಆಲೋಚನೆ ಬಂದರೆ ಮತ್ತೊಂದು ಬಾರಿ ಪ್ರಯತ್ನ ಮಾಡಿ. ನಿಮ್ಮ ಕಾರ್ಯ ಸಿದ್ಧಿ ಆಗೋವರೆಗೂ ಸಹ ಪ್ರಯತ್ನ ಮಾಡಿ. ನೀವು ಮಾಡ್ತಕ್ಕಂತಹ ಈ ಕಾರ್ಯದಲ್ಲಿ ಆ ತಾಯಿ ಭವಾನಿ ದೇವಿಯ ಅನುಗ್ರಹ ನಿಮ್ಮೊಂದಿಗೆ ಸದಾ ಇದ್ದು ಬೇಗನೆ ನಿಮಗೆ ಇದರಲ್ಲಿ ಫಲ ಸಿಗಲಿ ಎಂದು ನಾನು ಮನಸ್ಫೂರ್ತಿಯಾಗಿ ಪ್ರಾರ್ಥನೆ ಮಾಡ್ತೇನೆ. ವೀಕ್ಷಕರೇ, ವಿಡಿಯೋ ಲೈಕ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಈ ವಿಡಿಯೋ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಚ್ಚಿನ ಜನಗಳಿಗೆ ತಲುಪಲು ಅವಕಾಶ ಇರ್ತದೆ. ಸೊ ಹಾಗಾಗೇ ನಾವು ವಿಡಿಯೋವನ್ನು ಲೈಕ್ ಮಾಡಿ ಎಂದು ನಿಮ್ಮಲ್ಲಿ ಮನವಿ ಮಾಡಿಕೊಳ್ತೇವೆ. ಸೊ ತಪ್ಪದೇ ನೀವೆಲ್ಲ ವಿಡಿಯೋವನ್ನು ಲೈಕ್ ಮಾಡ್ತೀರಾ ಎಂದು ಭಾವಿಸಿದ್ದೇನೆ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೇನೆ. ನಮಸ್ಕಾರ. ಸರ್ವೇ ಜನೋ ಸುಖಿನೋ ಭವಂತು.